ಪ್ರವೇಶ. ಕನ್ನಡ ಸಾಹಿತ್ಯವು ಆಧುನಿಕ ಕಾವ್ಯ ಪರಂಪರೆಯಲ್ಲಿ ಹೊಸ ಹೊಸ ಪ್ರಯೋಗಶೀಲತೆಗೆ ಒಳಪಟ್ಟು ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯಗಳೆಂಬ ವಿವಿಧ ಮಜಲುಗಳಾದವು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವಲೋಕನವನ್ನು ಮಾಡಿದಾಗ ಬಗೆ ಬಗೆಯ ಹಂತಗಳು ಅಥವಾ ಪ್ರಕಾರಗಳನ್ನು, ವಿವಿಧ ಬಗೆಯ ಮಜಲುಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ, ಗಮನಿಸ್ತೀವಿ, ಕಾಣಸಿಗ್ತಾವು. ಹಾಗಾದರೆ ಕನ್ನಡ ಸಾಹಿತ್ಯ ಚರಿತ್ರೆ ವಿವಿಧ ಬಗೆಯ ಮಜಲುಗಳು ಅಥವಾ ಘಟ್ಟಗಳು ಯಾವ್ಯಾವು ಅಂದ್ರೆ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಮತ್ತು ಬಂಡಾಯಗಳೆಂಬ ವಿವಿಧ ಬಗೆಯ ಪ್ರಕಾರಗಳನ್ನು ನಾವು ಕಾಣ್ತೀವಿ. ಪ್ರತಿಯೊಬ್ಬ ಕವಿಯೂ ಸಹ ಜೀವನ ದೃಷ್ಟಿ, ಸಾಮಾಜಿಕ ಸೂಕ್ಷ್ಮತೆಗಳನ್ನು ಅರಿತಾಗ ತಮ್ಮ ತಮ್ಮ ಅನುಭವ, ಕಲ್ಪನೆಗಳಿಗೆ ಧ್ವನಿ ಕೊಡುವ ಕಾಯಕದಲ್ಲಿ ತೊಡಗುತ್ತಾರೆ. ಪ್ರತಿಯೊಬ್ಬ ಕವಿಯೂ ಕೂಡ ತಮ್ಮ ತಮ್ಮ ಅನುಭವಗಳಿಗೆ ಒಂದು ಬೆಲೆಯನ್ನು ಕೊಡಬೇಕು, ಒಂದು ಮೂರ್ತ ರೂಪವನ್ನು ಕೊಡಬೇಕು ಅಂತಾದರೆ ಆತ ಏನು ಮಾಡಬೇಕಾದ್ರೆ ಸಮಾಜದ ಸೂಕ್ಷ್ಮತೆಯನ್ನು ಗಮನಿಸಬೇಕಾಗ್ತೈತಿ. ಸಮಾಜದಲ್ಲಿ ಆಗುವಂಥ ಪ್ರತಿಯೊಂದು ಅಂಶಗಳನ್ನು ಕೂಡ ತನ್ನದೇ ಆದ ದೃಷ್ಟಿಕೋನದಲ್ಲಿ ಅನ್ನೋಕ್ಕಿಂತ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಮಾತ್ರ ಅವೆಲ್ಲ ಗೊತ್ತಾಗ್ತಾವೆ ಅನ್ನುವಂಥದ್ದು. ಅಂತಹ ಒಂದು ಕಲ್ಪನೆಗಳಿಗೆ ಧ್ವನಿಯನ್ನು ಕೊಡುವಂಥ ಶಕ್ತಿ ಯಾರು ಮಾಡ್ತಾರೆ ಅಂದರೆ ಕವಿಯೊಬ್ಬನು ಮಾಡುತ್ತಾನೆ. ಅಂತಹ ಒಂದು ಕಲ್ಪನೆಗಳಿಗೆ ಧ್ವನಿ ಕೊಡುವಂಥ ಶಕ್ತಿಯನ್ನು ಕವಿಯು ತನ್ನ ಕಾಯಕದಲ್ಲಿ ತೊಡಗಿಸ್ಕೊತಾನೆ. ಅದೇ ತನ್ನದಂಥ ಕಾಯಕವನ್ನು ಕೂಡ ಮಾಡ್ತಾನೆ. ಇದರಿಂದಾಗಿ ಆಧುನಿಕ ಕಾವ್ಯಗಳಲ್ಲಿ ಹೊಸತನ ಕಾಣಿಸಿಕೊಂಡಿದೆ. ಈ ಪ್ರಕಾರಗಳಲ್ಲಿ ಪ್ರಸ್ತುತ ಕವನಗಳೊಂದು ಆದಂತಹದ್ದು ಯಾವುದು ಅಂತಂದ್ರೆ ಈ ನಮ್ಮ ಸಣ್ಣ ಸಂಗತಿ. ಕವಿಯು ತನ್ನ ಕಲ್ಪನೆಗಳಿಗೆ ಮೂರ್ತ ರೂಪವನ್ನು ಕೊಡುವಂಥದ್ದು, ಶಬ್ದ ಶಕ್ತಿಯನ್ನು ಕೊಟ್ಟು ಓದುಗನ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವಂಥ ಮಾಡುವಂತಹದ್ದು. ಇದೇನು ಅಂತಂದ್ರೆ ಯಾರಿಂದಲೂ ಸಾಧ್ಯವಾಗದಂಥ ಪ್ರತಿಭಾನ್ವಿತ ವ್ಯಕ್ತಿಯಿಂದ ಮಾತ್ರ ಇಂತಹ ಕಾರ್ಯ ಸಾಧ್ಯ ಅನ್ನುವಂಥದ್ದು. ಕವಿಯು ತನ್ನ ಕಲ್ಪನೆಯಲ್ಲಿ ಈ ಥರನಾಗಿ ಮಾಡ್ತಾನೆ ಅನ್ನುವಂಥದ್ದು ಕೂಡ ನಾವೇನು ಮಾಡ್ತೀವಿ ಅಂದರೆ ಗಮನಿಸ್ತೀವಿ. ಪದ್ಯವನ್ನು ನೋಡುವುದಾದರೆ, ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ, ತಾರೆ ಬಂದಿವೆ ಬಾನ ಬೀದಿಗೆ. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ, ತಾರೆ ಬಂದಿವೆ ಬಾನ ಬೀದಿಗೆ. ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ ಇತ್ತ ಈ ಮನೆಯೊಳಗೆ. ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ, ತಾರೆ ಬಂದಿವೆ ಬಾನ ಬೀದಿಗೆ. ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ, ಗಾಳಿಯೇ ಹಾಡುತ್ತಿದೆ ಇತ್ತ ಈ ಮನೆಯೊಳಗೆ. ಪುಟ್ಟ ಮಗು ಒಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಇತ್ತ ಈ ಮನೆಯೊಳಗೆ ಪುಟ್ಟ ಮಗು ಒಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಅದು ಬರೀ ಮೈಲಿ ನಿದ್ದೆ ಗಣ್ಣಿನಲ್ಲಿ, ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ನಿದ್ದೆ ಗಣ್ಣಿನಲ್ಲಿ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ಮಗು ತಿರುಗಿ ಹೊದಿಕೆಯನ್ನು ಕಿತ್ತೆಸೆದು ಮಲಗುವುದು, ಮಗು ತಿರುಗಿ ಹೊದಿಕೆಯನ್ನೇ ಕಿತ್ತೆಸೆದು ಮಲಗುವುದು ಬರಿ ಮೈಲಿ. ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ, ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ. ಇದು ಸರಿಯೇ ತಪ್ಪೇ ಉತ್ತರವಿಲ್ಲ, ಇದು ಸರಿಯೇ ತಪ್ಪೇ ಉತ್ತರವಿಲ್ಲ. ದೆಸೆ ದೆಸೆಗೆ ಎಲ್ಲ ಮಲಗಿಹರು ಮಾತಾಡದೆ, ದೆಸೆ ದೆಸೆಗೆ ಎಲ್ಲ ಮಲಗಿಹರು ಮಾತಾಡದೆ ನೋಡದೆ. ನಿದ್ದೆ ಎಚ್ಚರಗಳಲ್ಲಿ ಕೊರೆವ ಕೈ ದುಡಿಯುತ್ತಿದೆ, ನಿದ್ದೆ ಎಚ್ಚರಗಳಲ್ಲಿ ಕೊರೆವ ಕೈ ದುಡಿಯುತ್ತಿದೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ, ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ನೋಡ್ರಿ, ನಟ್ಟಿರುಳು ಕರಿಮುಗಿಲ, ಮಧ್ಯರಾತ್ರಿಯ ಕರಿಮೋಡಗಳ. ಮಧ್ಯರಾತ್ರಿಯ ನಟ್ಟಿರುಳು ಮಧ್ಯರಾತ್ರಿ, ರಾತ್ರಿಯ ನಡುವೆ ನಟ್ಟಿರುಳು ಅಥವಾ ಕತ್ತಲಾದಂಥ ಒಂದು ಸಮಯದಲ್ಲಿ ಕರಿಮುಗಿಲ ನೀರ್ತುಂಬಿಗಳ ನಡುವೆ. ಆಕಾಶದಲ್ಲಿ ಎಂತಹ ಮುಗಿಲು ಅಂತಂದರೆ ಕರಿಮುಗಿಲು, ಕಪ್ಪಾದಂಥ ಮುಗಿಲು. ನೀರ್ತುಂಬಿಗಳ ನಡುವೆ ನೀರನ್ನು ತುಂಬಿಕೊಂಡು ಓಡಾಡ್ತಾ ಇದ್ದಾರೆ ಮೋಡಗಳು. ಹುಣ್ಣಿಮೆಯ ಕಣ್ಣ ತೆರೆದಿದೆ. ಹುಣ್ಣಿಮೆಯು ಎಲ್ಲಿ ಕಣ್ಣ ತೆರೆದಿದೆ? ಹಾಗಾದರೆ ಚಂದ್ರ ಎಲ್ಲಿ ಬಂದಿದ್ದಾನೆ ಅಂದರೆ ಮಧ್ಯರಾತ್ರಿ ಕಪ್ಪಾದಂಥ ಒಂದು ಮೋಡದ ಮಧ್ಯದಲ್ಲಿ ಚಂದಿರ ಬಂದಿದ್ದಾನೆ. ನಟ್ಟಿರುಳು ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ಹುಣ್ಣಿಮೆ ಅಂದರೆ ಚಂದಿರ, ಶಶಿ ಅಂತ ಅರ್ಥ. ಹುಣ್ಣಿಮೆ
ಬಂದಿದ್ದಾನೆ, ಕಣ್ಣ ತೆರೆದಿದೆ ಅಂದರೆ ಅವನ ಆಗಮನವಾಗಿದೆ. ತಾರೆ ಬಂದಿವೆ, ಜೊತೆಗೆ ಆ ಹುಣ್ಣಿಮೆ ಜೊತೆಗೆ ಯಾರ್ಯಾರು ಬಂದಿದ್ದಾರೆ? ತಾರೆ ಬಂದಿವೆ. ತಾರೆ ಅಂದರೆ ನಕ್ಷತ್ರಗಳು. ತಾರೆ ಬಂದಿವೆ ಬಾನ ಬೀದಿಗೆ, ಬಾನಿನ ಒಂದು ರಸ್ತೆಗೆ ಯಾರ್ಯಾರು ಬಂದಾರು? ಚಂದ್ರನು ಬಂದಿದ್ದಾನೆ, ಜೊತೆಗೆ ನಕ್ಷತ್ರಗಳು ಕೂಡ ಆಗಮಿಸಿದ್ದಾವೆ. ಅತ್ತ ಹಿಡಿದ ಸೋಣೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ. ತುಂತುರಾಗಿ ಸುರಿಯುವಂಥ ಆ ಒಂದು ಮಳೆಯ ಇದಕ್ಕೆ ನಾದಕ್ಕೆ ಗಾಳಿನೇ ಹಾಡಾಕತ್ತೈತಂತ. ಚಿಟಿಪಿಟಿ ಚಟಪಟಿ ಸುಡಿಯುವಂಥ ಆ ಒಂದು ಮಳೆಯ ಶ್ರುತಿಗೆ ಗಾಳಿನೇ ತಲೆ ತೂಗಿಸಿ ಹಾಡಾಡ್ತಿದೆ, ಹಾಡವನ್ನು ಹಾಡ್ತಾ ಇದೆ ಅಂತ ನೋಡಿ. ಎಂಥ ಅದ್ಭುತವಾದಂಥ ಒಂದು ಸಾಲುಗಳು. ಪ್ರಕೃತಿಯಲ್ಲಿ ನಡೆಯುವಂಥ ಒಂದು ಒಂದು ಸನ್ನಿವೇಶವನ್ನು ಕವಿ ಹೇಗೆ ವರ್ಣಿಸ್ತಾ ಇದ್ದಾರೆ ಅಂತಂದರೆ, ನಟ್ಟಿರಳು ಕರಿಮುಗಿಲು, ಮಧ್ಯರಾತ್ರಿಯಲ್ಲಿ ಕಪ್ಪಣಾದ ಮೋಡವನ್ನು ಹೊಂದಿರುವಂಥ ಆ ಮುಗಿಲು ನೀರು ತುಂಬಿಗಳ ನಡುವೆ ತುಂಬಿಕೊಂಡಂಥ ಆ ಮೋಡಗಳ ನಡುವೆ ಯಾರ ಕಣ್ಣನ್ನು ತೆರೆದಿದ್ದಾರೆ ಅಂತಂದರೆ ಚಂದಿರನು ಕಣ್ಣನ್ನು ತೆರೆದಿದ್ದಾನೆ. ಚಂದ್ರನ ಆಗಮನವಾಗಿದೆ. ಈಗಿನ ಮೋಡಗಳು ಕೂಡ ಹಾಗೆ ಇರ್ತವೆ. ಆಷಾಢ ಶ್ರಾವಣದ ಮೋಡಗಳು ಹೇಗಿರ್ತವೆ ಅಂದರೆ ಮೋಡಗಳು ತುಂಬೆಲ್ಲ ನೀರು ತುಂಬಿಕೊಂಡು ಚಲಿಸ್ತಾನೆ ಇರ್ತವೆ. ಮಧ್ಯ ಚಂದ್ರ ಬರುವುದು ಹೋಗುವುದು ಅಂದರೆ ಮೋಡಗಳು ಚಲಿಸಿದಾಗ ಚಂದ್ರನ ಕಾಣದೇ ಇರುವುದು ಕೂಡ ಭಾಳ ಚಂದ ಕಾಣಿಸುತ್ತೆ. ಜೊತೆಗೆ ಜಿಟಿಯಾಗಿ ಸುರಿಯುವಂಥ ಮಳೆ, ಆ ಮಳೆಯ ಒಂದು ಇದಕ್ಕೆ ಯಾರು ಹಾಡಾಡಕತ್ತಾರೋ ಅಂದ್ರೆ ಗಾಳಿನೇ ಹಾಡ್ತಾ ಇದೆ. ಸೊಯ್ ಅಂತ ಗಾಳಿ ಕೂಡ ಹಾಡವನ್ನು ಹಾಡಿ ತಲೆ ತೂಗಿಸ್ತಾ ಇದೆ ಅನ್ನುವಂಥದ್ದನ್ನು ಅದ್ಭುತವಾದಂಥ ಕಲ್ಪನಾ ಲೋಕದಲ್ಲಿ ಕವಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇತ್ತ ಈ ಮನೆ ಒಳಗೆ ಇಷ್ಟು ಪ್ರಕೃತಿ ಒಳಗೆ ಇದಾದರೆ, ಇದಿಷ್ಟು ಪ್ರಕೃತಿ ಇಲ್ಲಾದರೆ ಮನೆ ಒಳಗೆ ಏನಾಗ್ತಾ ಇದೆ ಮಧ್ಯರಾತ್ರಿಯಲ್ಲಿ ಅಂತ ನೋಡುವ. ಇತ್ತ ಈ ಮನೆ ಒಳಗೆ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ, ಸಣ್ಣ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಮಲಗೈತಿ. ಮಂಚದ ಪಕ್ಕದ ತೊಟ್ಲಲ್ಲಿ ಮಗು ಮಲಗಿಕೊಂಡಿದೆ. ಕಣ್ಣರ್ಧ ಮುಚ್ಚಿ ಮಲಗಿದೆ. ಮಗು ಹೇಗೆ ಮಲಗಿದೆ ಅಂದರೆ ಕಣ್ಣನ್ನು ಅರ್ಧ ಮುಚ್ಚಿ ಮಲಗೈತಿ. ನಿದ್ದೆ ಗಣ್ಣಿನಲ್ಲಿ ಕಣ್ಣು ಅರೆ ನಿದ್ದೆಯನ್ನು ಮಾಡೋದು, ಕಣ್ಣರ್ಧ ಮುಚ್ಚಿ ನಿದ್ದೆ ಮಾಡುವುದು. ಕಣ್ಣರ್ಧ ಮುಚ್ಚಿ ಮಲಗಿದೆ. ಅದು ಬರಿ ಮೈಲಿ. ಅದು ಹೇಗೆ ಮಲಗೈತಿ? ಬರಿ ಮೈಲಿ ಮಲಗೈತಿ. ಮಗು ಎಲ್ಲಿ ಮಲಗಿದೆ, ಹೇಗೆ ಮಲಗಿದೆ ಅಂತಂದರೆ ಮಗು ಮಂಚದ ಬಳಿಯ ತೊಟ್ಟಿಲಲ್ಲಿ ಮಲಗಿದೆ. ಕಣ್ಣರ್ಧ ಮುಚ್ಚಿ ಬರಿ ಮೈಲಿ ಮಲಗಿದೆ. ನಿದ್ದೆ ಗಣ್ಣಿನಲ್ಲಿ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು. ನಿದ್ದೆಗಣ್ಣೊಳಗ ತಾಯಿ ಏನು ಮಾಡ್ತಾಳಂದ್ರೆ ಆ ಮಗ ಒದ್ದಂತಹ ಇದನ್ನ ಹಾಸಿಗೆನ ಮತ್ತೆ ಸರಿಪಡಿಸ್ತಾಳೆ, ಮತ್ತೆ ಹೊದಿಸ್ತಾಳೆ, ಮತ್ತೆ ಸರಿಪಡಿಸ್ತಾಳೆ. ಮಗು ತಿರುಗಿ ಹೊದಿಕೆಯನ್ನೇ ಕಿತ್ತಿಸುವುದು, ಮಲಗುವುದು ಬರಿ ಮೈಲಿ. ಇದನ್ನು ಗಮನಿಸ್ತೇನೆ. ಮಗು ನಿದ್ದಿಗಣ್ಣಲ್ಲಿ ನಾವೆಲ್ಲ ಇರ್ತೇವೋ ಏನೋ ಗೊತ್ತಾ ಇರಂಗಿಲ್ಲ. ಮಗು ಎಲ್ಲ ಒಂದು ಸುತ್ತಾಕೊಂಡು ಬಂತು, ಇಡೀ ತುಂಬ ಸುತ್ತಾಕಿತ್ತು. ಒಂದು ರೂಮ್ ಸಾಲಲ್ಲ ನೋಡು, ಒಂದು ಕೋಣೆ ಸಾಲಲ್ಲ ನೋಡು, ಓಡಾಡಕ್ಕೆ ಅಂತ ಹೇಳ್ತಿರ್ತಾರೆ. ಅಂದರೆ ಏನು ಅಂದ್ರೆ ನಿದ್ದಿಗಣ್ಣಿ ಹುಡುಗ ವ್ಯಕ್ತಿ ಏನು ಮಾಡ್ತಿರ್ತಾನಂದ್ರೆ ಒಳ್ಳಾಡೋದನ್ನು ಮಾಡ್ತಾನೆ, ಒಳ್ಳಾಡೋದನ್ನು ಮಾಡ್ತಿರ್ತಾನೆ. ಹಾಗೇನೆ ಈ ಮಗುನು ಕೂಡ ಮಾಡಾಕತ್ತೈತಿ. ಏನು ಅಂತಂದ್ರೆ ಒದ್ದಾಡೋದು, ಮೈಮೇಲಿದ್ದಂಥ ಬಟ್ಟೆನ ಒಂಚೂರು ಇಟ್ಕೊಳ್ದಂಗೆ ಬರಿ ಮೇಲೆ ಮಲಗೋದು, ಮತ್ತು ತಾಯಿಯನ್ನು ಹೊದಿಕೆಯನ್ನು ಸರಿಪಡಿಸೋದು, ಮತ್ತೆ ಬರಿ ಮೇಲೆ ಆಗೋದು, ಮತ್ತೆ ಹೊದಿಪಡಿಸೋದು. ಹೀಗೆ ಮಗು ಮತ್ತು ತಾಯಿಯ ನಡುವಿನ ಏನು ನಡೀತೈತೆ ಅಂದ್ರೆ ನಿದ್ದೆಗಣ್ಣಲ್ಲೂ ಕೂಡ ಪೊರೆಯುವ ಕೈ ದುಡಿಯುತ್ತಿದೆ. ಹೊದಿಕೆಯನ್ನೇ ಕಿತ್ತೆಸೆದು ಮಲಗುವುದು ಬರಿ ಮೈಲಿ. ಸಣ್ಣಗಿದ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ, ಸಣ್ಣದಾಗಿ ಹಚ್ಚಿದಂಥ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ ಇದೆ. ರಾತ್ರಿ ಮಲ್ಕೋಬೇಕಾದ್ರೆ ಕತ್ಲವಾದಂಥ ಒಂದು ಕೋಣೆಯಲ್ಲಿ ಮಲಗಬಾರ್ದು, ಕತ್ಲಲ್ಲಿ ಇರಬಾರ್ದು ಅನ್ನುವಂಥದ್ದು ಒಂದು ಪ್ರತೀತಿ ಬಂದಿರುವಂಥ ಸಂಪ್ರದಾಯನೂ ಕೂಡ. ಇನ್ನೂ ಸಣ್ಣದಾಗಿರುವಂಥ ಒಂದು ಮಂದ ಬೆಳಕು ಇರಬೇಕು ಅನ್ನುವಂಥದ್ದು. ಹಾಗೆಯೇ ಆ ಒಂದು ಕೋಣೆಯಲ್ಲಿ ಕೂಡ ಸಣ್ಣದಾಗಿರುವಂಥ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ ಇದೆ. ಇದು ಸರಿಯೇ ತಪ್ಪೇ? ಉತ್ತರವಿಲ್ಲ. ಮಗು ಹೀಗೆ ಮಾಡೋದು ಸರಿನಾ ತಪ್ಪ? ಉತ್ತರವಿಲ್ಲ. ಮಗು ತಾಯಿ ಒದಿಸೋದು, ಮಗು ಒದಿಯುವುದು, ತಾಯಿ ಒದಿಸೋದು, ಮಗು ಒದಿಯುವುದು, ಹೀಗೆ ಮಾಡೋದು ಸರಿನೋ ತಪ್ಪನೋ ಗೊತ್ತಿಲ್ಲ, ಉತ್ತರವಿಲ್ಲ. ದೆಸೆಗೆ ಎಲ್ಲ ಮಲಗಿಹರು ಮಾತನಾಡದೆ ನೋಡದೆ, ಎಲ್ಲರೂ ಹಗಲೆಲ್ಲ ದುಡಿದು ಸಾಕಾಗಿ ಆ ಮುಲಿಗೊಬ್ಬರು ಈ ಮುಲಿಗೊಬ್ಬರು ಎಲ್ಲರೂ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಮಲ್ಕೊಂಡಾರ. ಯಾರು ನೋಡ್ತಾನೆ ಮಾತಾಡ್ತಾನೆ ಅಲ್ಲೊಬ್ರು ಇಲ್ಲೊಬ್ರು ಮಲಗಿಕೊಂಡಿದ್ದಾರೆ. ನಿದ್ದೆ ಎಚ್ಚರಗಳಲ್ಲಿ ಪೊರೆಯುವ ಕೈ ದುಡಿಯುತ್ತಿದೆ. ಆ ಮಗುವಿನ ಆರೈಕೆಯನ್ನು ಮಾಡಬೇಕಾದಂಥ ತಾಯಿ ಏನು ಮಾಡ್ತಾ ಇದ್ದಾಳೆ ಅಂದರೆ ನಿದ್ದೆ ಎಚ್ಚರಗಳಲ್ಲಿನೂ ಕೂಡ ಏನು ಮಾಡ್ತಾ ಇದ್ದಾಳೆ, ಇನ್ನೂ ಕೂಡ ದುಡಿತಾನೆ ಇದ್ದಾಳೆ. ರಾತ್ರಿ ಹಗಲು ಎನ್ನದೆ ದನಿವು ಬ್ಯಾಸರಿಕೆ ಎನ್ನದೇ ನಿದ್ದೆ ಮಾಡ್ತಾ ಇದ್ರೂ ಕೂಡ ತನ್ನ ನಿದ್ರಾಸ್ಥಿತಿ ಅಂದ್ರೆ ಮೆದುಳು ಪೂರ್ತಿ ವಿಶ್ರಾಂತಿಯನ್ನು ಪಡೆಯಕ್ಕೆ ಹೋಗಿರುವಂಥ ಒಂದು ಸ್ಥಿತಿ. ಅಂಥದ್ರಲ್ಲೂ ಕೂಡ ತಾಯಿ ತನ್ನ ಮಗುವಿನ ಬಗ್ಗೆನೇ ಒಂದು ಗಮನವನ್ನು ಹರಿಸ್ತಾಳ
ಗಮನವನ್ನು ಕೇಂದ್ರೀಕರಿಸ್ತಾಳಂದ್ರೆ ತಾಯಿ ಮಗುವಿನ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ, ಮಮತೆ, ದಯೆ, ಕರುಣೆ ಅನ್ನೋದು ಇದರ ಫಲವೇ ಅಂತ ಹೇಳ್ಬೋದು. ಅಂದರೆ ತಾನು ಎಷ್ಟೋ ಕಷ್ಟಪಟ್ಟು ಎಷ್ಟೋ ಆಯಾಸಗೊಂಡಿದ್ರು, ದಿನವೆಲ್ಲ ದುಡಿದು ಎಲ್ಲರ ಚಾಕರಿ ಮಾಡಿದ್ರು ಕೂಡ ಮತ್ತು ರಾತ್ರಿಯಲ್ಲಾದ್ರೂ ಮಗುವಿನ ಬಗ್ಗೆ ಏನು ಮಾಡ್ತಾಳೆ ಅಂದ್ರೆ ಕಾಳಜಿಯನ್ನು ವಹಿಸ್ತಾಳೆ, ಗಮನವನ್ನು ಹರಿಸ್ತಾಳೆ. ಅವನ ಏನಪ್ಪ ಅಂತಂದ್ರೆ ಮಗು ಸೊಳ್ಳೆ ಕಡಿಸ್ಕೊಂಡ್ಬಿಟ್ಟಿತ್ತು, ಮಗು ಬರಗೈಲೆ ಮನೆಗಿದ್ರೆ ಏನಾದರೂ ಬಂದು ಕಚ್ಕಿಚ್ಚಿತ್ತು ಅನ್ನುವಂಥದ್ದನ್ನು ತಾನು ಪ್ರಜ್ಞಾಹೀನಳಾಗಿದ್ದರೂ ಕೂಡ ಪ್ರಜ್ಞಾವಸ್ಥೆಗೆ ಬಂದು ಮಗುವನ್ನು ಸರಿಪಡಿಸುವುದೈತಲ್ವ, ಇಂತಹ ಒಂದು ಅದ್ಭುತವಾದಂಥ ಒಂದು ವಸ್ತು, ಕಾಳಜಿ ತೋರಿಸುವಂಥ, ಮಮತೆಯನ್ನು ತೋರಿಸುವಂತಹ, ಆರೈಕೆ ಮಾಡುವಂತಹ, ಲಾಲನೆ ಪಾಲನೆ ಪೋಷಣೆ ಮಾಡುವಂತಹ ಅದ್ಭುತವಾದಂಥ ಜಗತ್ತಿನಲ್ಲಿ ವಸ್ತು ಯಾವುದೂ ಇಲ್ಲ, ಅದುವೇ ತಾಯಿ. ಈ ತಾಯಿಗೆ ಸಮನಾದ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅನ್ನೋದು. ಹಾಗೆ ತಾಯಿ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ನಿದ್ದೆ ಎಚ್ಚರಗಳು, ನಿದ್ದೆ ಏನಪ್ಪ ಅಂದ್ರೆ ಇದನ್ನು ಇಲ್ಲ ಆದರೂ ಕೂಡ ಏನು ಮಾಡಾಕತ್ತೈತಿ ಅಂದ್ರೆ ಕಾಪಾಡುವಂಥ ಕೈ ಏನು ಮಾಡಾಕತ್ತೈತಿ, ದುಡಿತಾ ಇದೆ. ಅದನ್ನು ಲೆಕ್ಕಿಸಿದೆ ಮಗು, ಅದಕ್ಕೇನು ಓದುತ್ತಿದೆ, ಅದಕ್ಕೇನು ಗೊತ್ತು, ಅಮ್ಮನಿಗೆ ಕಷ್ಟ ಆಗುತ್ತಂತ ಗೊತ್ತಿಲ್ಲ, ಸುಖ ಆಗುತ್ತಂತ ಗೊತ್ತಿಲ್ಲ, ಅಮ್ಮನಿಗೆ ಇದು ಆಗುತ್ತಂತ ಗೊತ್ತಿಲ್ಲ. ಅದೇನು ತನ್ನ ಒಂದು ಇದರೊಳಗೆ ಲೋಕದಲ್ಲಿ ಇರ್ತೈತೆ. ಮಗುವಿಗೆ ಇದು ಯಾವುದರ ಪರಿಕಲ್ಪನೆ ಇರುವುದಿಲ್ಲ. ಅದನ್ನೂ ಲೆಕ್ಕಿಸಿದ್ದೇನೆ ಏನು ಮಾಡ್ತೈತೆ ಮಗು, ಆ ಹೊತ್ತಿಗೆನೆ ಮತ್ತೆ ಮತ್ತೆ ಕಿತ್ತೆಸಿದೈತಿ, ಅಮ್ಮ ಮತ್ತೆ ಮತ್ತೆ ಸರಿಪಡಿಸ್ತಾಳ, ಮತ್ತೆ ಮತ್ತೆ ಕಿತ್ತೆಸಿದೈತಿ, ಮತ್ತೆ ಮತ್ತೆ ಸರಿಪಡಿಸ್ತಾಳ ಅನ್ನುವಂಥ ವಿಚಾರವನ್ನು ಅದ್ಭುತವಾಗಿ ಸುಂದರವಾಗಿ ಈ ಪ್ರಸ್ತುತ ಪದ್ಯ ಭಾಗದಲ್ಲಿ ಕವಿ ಹೇಳಕೊಟ್ಟಾರ. ಒಂದು ನಿಸರ್ಗದಲ್ಲಾಗುವಂತಹ ಏನಪ್ಪ ಅಂದ್ರೆ ಅದ್ಭುತ ಸನ್ನಿವೇಶಗಳನ್ನು ಈ ಒಂದು ಸಣ್ಣ ಸಂಗತಿಗೆ ಹೇಗೆ ಹೋಲಿಸ್ತಾರ ಅಂತಂದರೆ ಅದ್ಭುತವಾಗಿ ಸುಂದರವಾಗಿದೆ. ನೋಡಲಿಕ್ಕೂ ಕೇಳಲಿಕ್ಕೂ ಕೂಡ ಸುಂದರವಾದಂತಹದ್ದು. ಅಷ್ಟೇ ಏನಪ್ಪ ಅಂದ್ರೆ ತಾತ್ವಿಕ ನೆಲೆಯಲ್ಲಿ ವಿಚಾರ ಮಾಡಿದರೆ ಅದ್ಭುತವಾದದ್ದು. ತಾಯಿಗಿಂತ ಒಂದು ಶ್ರೇಷ್ಠವಾದಂತಹ ಹಿರಿಮೆವಾದಂಥ ವಸ್ತು ಮತ್ತೊಂದು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥೈಸ್ಕೋಬೋದು, ತಿಳಿಬಹುದು. ಇಷ್ಟು ಈ ಪದ್ಯದ ಒಂದು ಸಾರಾಂಶ. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ತಾಯಿಗೆ ಮಗುವಿನ ಬಗ್ಗೆ ಇರುವಂಥ ಒಂದು ಅತಿಯಾದ ಕಾಳಜಿ, ಮಮತೆ, ಆರೈಕೆಯ ಬಗ್ಗೆ ಅನ್ನುವಂಥದ್ದು ಒಂದು ಗಮನಿಸ್ತೀವಿ. ತಾಯಿ ಮಾಡುವಂತಹ ಉಪಕಾರವನ್ನು, ತಾಯಿ ಮಾಡುವಂಥ ಕಾರ್ಯವನ್ನು ಮಗು ಅರಿಯದೇ ಇರುವಂಥದ್ದು. ಮಗುವಿಗೆ ಯಾವುದು ಪ್ರಪಂಚದ ಪ್ರಜ್ಞೆ, ಜ್ಞಾನ ಇರದೇ ಇರುವುದಕ್ಕಾಗಿ ಅದೇನು ಮಾಡ್ತೈತೆ ಅಂತ ತಿಳುವಳಿಕೆ ಇರುವುದಕ್ಕಾಗಿ ಹಾಗೆ ಮಾಡ್ತೈತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಕೋಬೋದು. ಹಾಗೆ ಏನು ಅಂತಂದರೆ ತಾಯಿ ತಂದೆ ರಕ್ಷಣೆ ಮಾಡ್ತಾನೆ, ಬೆಳೆಸ್ತಾನೆ, ಎಲ್ಲ ದುಡಿದಾಗ್ತಾನೆ. ತಾಯಿ ಆದವಳು ಯಾವ ರೀತಿಯಾದರೂ ಕಷ್ಟದಲ್ಲೋದ್ರೂ ಕೂಡ ಮಗುವಿನ ಬಗ್ಗೆನೇ ಒಂದು ಚಿಂತೆಯನ್ನು ಹೊತ್ಕೊಂಡಿರ್ತಾಳೆ ಅನ್ನುವಂಥದ್ದಕ್ಕೆ ಒಂದು ಸಣ್ಣ ಸಂಗತಿಯನ್ನು ಅದ್ಭುತವಾಗಿ ಮನಮುಟ್ಟುವ ಹಾಗೆ, ಎಲ್ಲರಿಗೆ ತಿಳಿಯುವ ಹಾಗೆ ಸುಂದರವಾಗಿ ಪ್ರಸ್ತುತ ಪದ್ಯ ಭಾಗದಲ್ಲಿ ಕವಿಯು ಹೇಳಿದ್ದಾರೆ. ಇದರದ್ದು ಪ್ರಶ್ನೆಯನ್ನು ನೋಡಿದ್ರೆ, ಹುಣ್ಣಿಮೆಯ ಕಣ್ಣು ಎಲ್ಲಿ ತೆರೆದಿದೆ? ಹುಣ್ಣಿಮೆಯ ಕಣ್ಣು ಎಲ್ಲಿ ತೆರೆದಿದೆ ಅಂತಂದರೆ, ನಟ್ಟಿರುಳ ಕರಿಮುಗಿಲ ನೀರು ತುಂಬಿಗಳ ನಡುವೆ, ನಟ್ಟಿರುಳ ಕರಿಮುಗಿಲ ನೀರು ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ. ಹುಣ್ಣಿಮೆ ಅಂತಂದ್ರೆ ಚಂದಿರ ಅಥವಾ ಶಿಶಿ ಅಂತ ಅರ್ಥ. ಪುಟ್ಟ ಮಗು ಎಲ್ಲಿ ಹೇಗೆ ತೊಟ್ಟಿಲಲ್ಲಿ ಹೇಗೆ ಮಲಗಿದೆ? ಪುಟ್ಟ ಮಗು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ. ಮಗು ಹೇಗೆ ಮಲಗಿದೆ? ಕಣ್ಣನ್ನು ಅರ್ಧ ಮುಚ್ಚಿ ಮಲಗಿದೆ. ಮೂಲೆಯಲ್ಲಿರುವುದೇನು? ಮೂಲೆಯಲ್ಲಿರುವುದು ಸಣ್ಣದೊಂದು ದೀಪ. ಮೂಲೆಯಲ್ಲಿರುವುದೇನು? ಸಣ್ಣದೊಂದು ದೀಪ. ನಿದ್ದೆ ಎಚ್ಚರಗಳಲ್ಲಿ ಯಾವ ಕೈ ದುಡಿಯುತ್ತಿದೆ? ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ಯಾವುದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದಿಯುತ್ತಿದೆ? ಪೊರೆವ ಕೈ ಏನಪ್ಪ, ಯಾವುದನ್ನು ಲೆಕ್ಕಿಸಿದೆ ಅಂತಂದ್ರೆ ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ. ಅದನ್ನು ಕೂಡ ಲೆಕ್ಕಿಸದೆ ಏನು ಮಾಡಾಕತ್ತದೆ ಮಗು ತನ್ನ ಹೊದಿಕೆಯನ್ನು ಮತ್ತೆ ಮತ್ತೆ ಕಿತ್ತು ಎಸಿತಾ ಇದೆ. ತಾಯಿ ತನ್ನ ಮಗುವಿನ ಆರೈಕೆಯನ್ನು ಹೇಗೆ ಮಾಡುತ್ತಾಳೆ ವಿವರಿಸಿ ನಿಮ್ಮ ಮಾತುಗಳಲ್ಲಿ ಅಂದರೆ, ಆ ಮಗುವಿನ ಒಂದು ಪ್ರತಿಯೊಂದು ಜವಾಬ್ದಾರಿಯನ್ನು, ಆರೈಕೆಯನ್ನು, ಲಾಲನೆ ಪಾಲನೆ ಪೋಷಣೆಯನ್ನು ಹೊತ್ಕೊತಾಳೆ. ಹಗಲೆಲ್ಲ ದುಡಿದ್ರೂ ಕೂಡ ರಾತ್ರಿ ಕೂಡ ಮಗುವಿನ ಬಗ್ಗೆನ ಆರೈಕೆ ಮಾಡ್ತಾಳೆ ಅನ್ನೋದನ್ನು ಹೇಳಬೇಕಾಗುತ್ತೆ. ಕವಿ ಯಾವ ಸಣ್ಣ ಸಂಗತಿಯನ್ನು ಈ ಕವನದಲ್ಲಿ ವಿವರಿಸಿದ್ದಾರೆ? ಈ ಕವನದಲ್ಲಿ ಮಗುವು ಹೊದಿಕೆಯನ್ನು ಕಿತ್ತೆಸೆಯುವುದು, ತಾಯಿ ಮತ್ತೆ ಮತ್ತೆ ಸರಿಪಡಿಸುವುದು, ಕಿತ್ತೆಸೆಯುವುದು, ಸರಿಪಡಿಸುವುದು, ಈ ಒಂದು ಸಣ್ಣ ಸಂಗತಿಯನ್ನು ಅದ್ಭುತವಾಗಿ ಪ್ರಕೃತಿಯಲ್ಲಿ ನಡೆಯುವಂಥ ಒಂದು ಸನ್ನಿವೇಶಗಳೊಂದಿಗೆ ಹೋಲಿಸಿ, ಜೊತೆಗೇನು ಅಂತಂದರೆ ತಾಯಿ ಎನ್ನುವಂಥ ಮಹತ್ವದ ಒಂದು ಕಾರ್ಯ ಗಣತೆಯ ಬಗ್ಗೆಯೂ ಕೂಡ ಇಲ್ಲಿ ಹೇಳ್ತಾರೆ. ಪ್ರಾಕೃತಿಕ ಘಟನೆಗಳ ಬಗ್ಗೆ ಹೇಳಿರಿ ಅಂತಂದರೆ ಅದೇ ಹುಣ್ಣಿಮೆಯ ಕಣ್ಣ ಬಂದೇನಪ್ಪ ಅಂದ್ರೆ, ನಟ್ಟಿರುವ ಕರೆಮುಗಿಲ ನೀರು ತುಂಬಿಗಳ ನಡುವೆ ತಾರೆ ಬಂದಿವೆ, ಹುಣ್ಣಿಮೆಯ ಕಣ್ಣ ತೆರೆದಿದೆ, ತಾರೆ ಬಂದಿವೆ ಬಾಣ ಬಿದ್ದಿಗೆ ಅನ್ನುವಂಥದ್ದು. ಆಮೇಲೆ
ಇತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ ಅನ್ನುವಂಥ ಒಂದು ಸನ್ನಿವೇಶವನ್ನು, ಪ್ರಾಕೃತಿಕ ಸನ್ನಿವೇಶವನ್ನು ಪ್ರಸ್ತುತ ಪದ್ಯ ಭಾಗದಲ್ಲಿ ಕವಿ ಹೇಳಿದ್ದಾರೆ. ಇಷ್ಟು ಈ ಪದ್ಯ. ನೋಡ್ರಿ, ಕವಿಯು ಯಾವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿಯ ಘಟನೆಯೊಂದಿಗೆ ಹೋಲಿಕೆ ಮಾಡಿದ್ದಾರೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ಪದ್ಯದ ಸಾರಾಂಶವನ್ನು ನಾವು ಹೇಗೆ ತಿಳ್ಕೊಂಡ್ವಿ, ಇದನ್ನು ಹೇಗೆ ಅರ್ಥೈಸ್ಕೊಂಡ್ವಿ ಅನ್ನೋದನ್ನು ನಮ್ಮ ಮಾತುಗಳಲ್ಲಿ ನಾವೇನು ಮಾಡಬೇಕಾಗತ್ತಿ, ಬರಿಬೇಕಾಗತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ನಮಗೆಲ್ಲ ಶುಭೋದಯ. ಇಂದು ನಾವು 8ನೇ ತರಗತಿಯಲ್ಲಿ ಒಂದು ಅದ್ಭುತವಾದಂಥ ಸುಂದರವಾದಂತಹ ಭಾವಗೀತೆ ಸಾಲಿಗೆ ಸೇರಿದಂಥ ಪದ್ಯವನ್ನು ಕುರಿತು ಅಭ್ಯಾಸ ಮಾಡುವ ಕೂಡ ಅಭ್ಯಾಸವನ್ನು ಮಾಡೋಣ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರಿದ್ರೆ ನಾನೇ ಅವಳ ಯಾವಾಗಲೂ ಸಿಪಾಯಿಯಾಗಿರ್ತೀನಿ ಅಂತ ಒಂದು ಪದ್ಯವನ್ನು ಕೂಡ ಕೇಳ್ತೀನಿ. ಹೌದಾ? ಅದು ಬಂದುಬಿಟ್ಟು ನೆಕ್ಸ್ಟು, ರಾಯರು ಬಂದರು ಮಾವನ ಮನೆಗೆ, ರಾತ್ರಿಯಾಗಿತ್ತು, ತುಂಬಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು ಅನ್ನುವಂಥ ಪದ್ಯ ಆಗಿರ್ಬೋದು. ಜೊತೆಗೆ ಇನ್ನೂ ಏನು ಅಂತಂದರೆ, ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಬೇಕೇ, ಸುಮ್ಮನಿರಿ ಎಂದಳಾಕೆ ಅನ್ನುವಂಥ ಪದ್ಯಗಳು. ಈ ಒಂದು ಪದ್ಯಗಳನ್ನು ಕೇಳ್ತಾ ಇದ್ರೆ ಎಲ್ಲೋ ಕೇಳಿದಂಥ ಒಂದು ನೆನಪಲ್ವ? ನಿಜ, ಅದು ಮೈಸೂರು ಅನಂತ ಸ್ವಾಮಿಯವರು ಸಂಯೋಜನೆ ಮಾಡಿರುವಂತಹ ಒಂದು ಭಾವಗೀತೆಗಳು, ಸುಂದರವಾದಂತಹ ಭಾವಗೀತೆಗಳು. ವಿದ್ಯಾರ್ಥಿಗಳೇ, ಈ ಪದ್ಯಗಳನ್ನು ಬರೆದವರು ಯಾರು ಗೊತ್ತಾ ನಿಮಗೆ? ನಮ್ಮ ಕನ್ನಡ ನಾಡಿನ ಪ್ರೇಮ ಕವಿಯೇ ಎಂದು ಹೆಸರಾಗಿರುವಂತಹ KS ನರಸಿಂಹಸ್ವಾಮಿಯವರು ಬರೆದಿರುವಂಥ ಪದ್ಯಗಳು. KS ನರಸಿಂಹಸ್ವಾಮಿಯವರು ಬರೆದಿರುವಂಥದ್ದು, ಮೈಸೂರು ಅನಂತ ಸ್ವಾಮಿಯವರನ್ನ ಸಂಯೋಜನೆ ಮಾಡಿರುವಂತಹ ಪದ್ಯಗಳು, ಅದ್ಭುತವಾದಂಥ ಒಂದು ಪದ್ಯಗಳು. ಪ್ರಸ್ತುತ ನಾವು ಈ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಏನನ್ನು ಕುರಿತು ನೋಡೋಣ ಅಂತಂದರೆ, ನಮ್ಮ ಕವಿಗಳು ಬರೆದಿರುವಂಥ ಒಂದು ಸಣ್ಣ ಸಂಗತಿ ಅನ್ನುವಂಥ ಪದ್ಯ. ಸಣ್ಣ ಸಂಗತಿ ಎಂಥ ಸಂಗತಿ? ಇದು ಸಣ್ಣ ವಿಷಯ ಅಥವಾ ಸಣ್ಣ ಸಂಗತಿ ಅನ್ನುವಂಥ ಒಂದು ಪದ್ಯವನ್ನು ಕುರಿತು ಇಂದಿನ ಈ ತರಗತಿಯಲ್ಲಿ ನಾವೇನು ಮಾಡುವಂಥ ಅಭ್ಯಾಸವನ್ನು ಮಾಡೋಣ. ಹಾಗಾದರೆ ಈ ಪದ್ಯವನ್ನು ಬರೆದಿರುವಂತಹ ಕವಿ ಯಾರು ಅಂದರೆ KS ನರಸಿಂಹಸ್ವಾಮಿ ಅಂತ ಸ್ವಾಮಿ KS ನರಸಿಂಹಸ್ವಾಮಿಯವರು ಈ ಪದ್ಯವನ್ನು ಬರೆದಿದ್ದಾರೆ. ಅವರ ಪರಿಚಯವನ್ನು ಸ್ವಲ್ಪ ಮಾಡಿಕೊಂಡು ಬರುವ ವಿದ್ಯಾರ್ಥಿಗಳೇ, ಕೃತಿಕಾರರ ಪರಿಚಯದಲ್ಲಿ ಆಧುನಿಕ ಕಾವ್ಯ ಸಂದರ್ಭದಲ್ಲಿ ಪ್ರಮುಖ ಕವಿಗಳಲ್ಲಿ ಒಬ್ಬರಾದಂಥ KS ನರಸಿಂಹಸ್ವಾಮಿಯವರು ಏನು ಅಂದರೆ 26/1/1915ರಲ್ಲಿ 26/1/1915ರಲ್ಲಿ ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಊರಿನಲ್ಲಿ ಜನಿಸ್ತಾರೆ. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ 1945ರಲ್ಲಿ ಪ್ರಕಟವಾಯಿತು. ಇವರು ಕವನಗಳನ್ನು ಅಥವಾ ಕಾವ್ಯಗಳನ್ನು, ಗೀತೆಗಳನ್ನು ಬರೆಯುವುದರಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಂಥ ಕವಿ ಯಾರು ಅಂದರೆ ಪ್ರೇಮ ಕವಿಯೇ ಎಂದೇ ಹೆಸರಾಗಿರುವಂಥ ಇವರು ಮೈಸೂರು ಯಾರಪ್ಪ ಅಂತಂದರೆ KS ನರಸಿಂಹಸ್ವಾಮಿಯವರು. ಇವರ 1945ರಲ್ಲಿ ಮೈಸೂರು ಮಲ್ಲಿಗೆ ಅನ್ನುವಂಥ ಕವನ ಸಂಕಲನ ಏನಾಯಿತು ಅಂದ್ರೆ ಪ್ರಕಟವಾಯಿತು. ತದನಂತರ ಇವರು ಬರೆದಿರುವಂಥ ಒಂದು ಪದ್ಯಗಳು ಯಾವ್ಯಾವು ಅಂದ್ರೆ ಶಿಲಾಲತೆ, ಐರಾವತ, ಆಮೇಲೆ ಯಾವುದು ಅಂತಂದ್ರೆ ದೀಪದ ಮಂದಿ, ನವಪಲ್ಲವ, ಇರುವಂತಿಗೆ, ಆಮೇಲೆ ತೆರೆದ ಮನೆ, ಮನೆಯಿಂದ ಮನೆಗೆ ತೆರೆದ ಬಾಗಿಲು, ಮನೆಯಿಂದ ಮನೆಗೆ ತೆರೆದ ಬಾಗಿಲು, ಇರುವಂತಿಗೆ, ನವಪಲ್ಲವ, ಆಮೇಲೆ ಬಂದ್ಬಿಟ್ಟು ಐರಾವತ ಅನ್ನುವಂತಹ ಕವನ ಸಂಕಲನಗಳನ್ನು ಈ ನಮ್ಮ KS ನರಸಿಂಹಸ್ವಾಮಿಯವರು ರಚಿಸಿದ್ದಾರೆ. 1977ರಲ್ಲಿ ಇವರ ತೆರೆದ ಬಾಗಿಲು ಅನ್ನುವಂಥ ಕವನ ಸಂಕಲನಕ್ಕೆ 1977ರಲ್ಲಿ ತೆರೆದ ಬಾಗಿಲು ಅನ್ನುವಂಥ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. ಹಾಗೆ ದುಂಡು ಮಲ್ಲಿಗೆ ಅನ್ನುವಂಥ ಒಂದು ಕೃತಿಗೆ ಏನು ಬಂತು ಅಂತಂದ್ರೆ ಪಂಪ ಪ್ರಶಸ್ತಿಯೂ ಕೂಡ ದೊರೆಯಿತು. ಇವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಏನಂತ ಗುರುತಿಸ್ತಾರ ಅಂತಂದ್ರೆ ಪ್ರೇಮ ಕವಿ ಎಂದೇ ಗುರುತಿಸಿದ್ದಾರೆ. 1904ರಲ್ಲಿ ಈ ಕವಿ ದೈವಾಧೀನರಾದರು, ಇಹಲೋಕವನ್ನು ತ್ಯಜಿಸಿದರು. ಈ ಪದ್ಯವನ್ನು ನಮ್ಮ ಕವಿಗಳು, ಸುಂದರವಾದಂಥ ಕವಿಗಳು ಬರೆದಿರುವಂಥ ಒಂದು ಸಣ್ಣ ಸಂಗತಿಯ ಪದ್ಯದ ಮೂಲಕ ನಾವೇನು ತಿಳ್ಕೊತೀವಿ, ಈ ಪದ್ಯವನ್ನು ಅಭ್ಯಾಸ ಮಾಡೋದ್ರ ಮೂಲಕ ನಮಗೆ ತಿಳಿಯುವಂಥ ಅಂಶಗಳೇನು ಅನ್ನೋದನ್ನು ನೋಡೋಣ ಆಶಯ ಪಾಠದಲ್ಲಿ. ಸಣ್ಣ ಸಂಗತಿ ಕವನದಲ್ಲಿ ಕವಿಯು ಏನು ಮಾಡ್ತಾರೆ ಅಂದರೆ, ತಾಯ ಪಕ್ಕದಲ್ಲಿ ಮಲಗಿರುವ ಮಗು
ನಟ್ಟಿರಳು ತನ್ನ ಹೊದಿಕೆಯನ್ನು ಕಿತ್ತಿಸಿದಾಗ ಮತ್ತೆ ಮತ್ತೆ ತಾಯಿಯ ಕೈ ಮಗುವಿನ ಹೊದಿಕೆಯನ್ನು ಸರಿಪಡಿಸುವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿಯ ನೀರು ತುಂಬಿರುವ ಕರಿಮುಗಿಲುಗಳು ಆಕಾಶಕ್ಕೆ ಹುಣ್ಣಿಮೆಯ ಕಣ್ಣು ತೆರೆದ ಬಾಣ ಬೀದಿಗೆ ತಾರೆ ಬಂದಿವೆ, ಸೋನೆಯ ಶ್ರುತಿಗೆ ಗಾಳಿಯ ಹಾಡುವ ಮೊದಲಾದ ಪ್ರಾಕೃತಿಕ ಚೌಕಟ್ಟಿನೊಳಗೆ ದೊಡ್ಡ ಘಟನೆಗಳೊಂದಿಗೆ ಹೋಲಿಸಿ ವರ್ಣಿಸಲಾಗಿದೆ. ಒಂದು ಕತೆ, ಒಂದು ಸಣ್ಣ ವಿಷಯ. ಏನು ವಿಷಯ ಅಂತಂದ್ರೆ, ಮಧ್ಯರಾತ್ರಿಯಲ್ಲಿ ಸಣ್ಣ ಮಗು ತಾಯಿಯ ಪಕ್ಕದಲ್ಲಿ ಮಲಗಿರುವಂಥ ಒಂದು ಸಣ್ಣ ಮಗು ಏನು ಮಾಡ್ತೈತಿ ಅಂದ್ರೆ, ಮೈ ಮೇಲೆ ಒದಿಸಿರುವಂಥ ಹೊದಿಕೆನ ಏನು ಮಾಡ್ತೈತಿ, ಕಿತ್ತೆಸಿತೈತಿ. ಮೈ ಮೇಲೆ ಒದಿಸಿರುವಂಥ ಹೊದಿಕೆನ ಏನು ಮಾಡ್ತೈತಿ, ಕಿತ್ತೆಸಿತೈತಿ. ಇದೊಂದು ಸಣ್ಣ ಸಂಗತಿ. ಆ ಕಿತ್ತೆಸಿದಂಥ ಹೊದಿಕೆನ ತಾಯಿ ಏನು ಮಾಡ್ತಾಳೆ ಅಂದ್ರೆ, ನಿಟ್ಟಿಗಣ್ಣೊಳಗ ತಾಯಿ ಅದು ಸರಿಪಡಿಸ್ತಾಳೆ. ಈ ಒಂದು ಸರಿಪಡಿಸುವಂಥ ವಿಷಯವನ್ನ ಕವಿ ಯಾವ್ಯಾವ ಅರ್ಥದಲ್ಲಿ ಏನು ಮಾಡ್ತಾರೆ, ಯಾವ್ಯಾವ ಹೋಲಿಕೆಯನ್ನು ಕೊಟ್ಟು ನಮಗೆ ಹೇಳ್ತಾರ ಅಂತಂದ್ರ, ನೋಡ್ರಿ, ಆಕಾಶದಲ್ಲಿ ಪ್ರಕೃತಿ ನೀರು ತುಂಬಿರುವಂಥ ಒಂದು ಕರಿಮುಗಿಲು, ಆಕಾಶದಲ್ಲಿ ನೀರು ತುಂಬಿರುವಂಥ ಒಂದು ಕರಿಮುಗಿಲು, ಆಕಾಶಕ್ಕೆ ಹುಣ್ಣಿಮೆಯ ಕಣ್ಣು ತೆರೆದಿದೆ ಬಾಣ ಬೀದಿಗೆ. ಆಕಾಶಕ್ಕೆ ಹುಣ್ಣಿಮೆಯ ಕಣ್ಣು ತೆರೆದಿದೆ ಅಂದ್ರೆ ಚಂದ್ರ ಬಂದ, ಮೋಡಗಳು ತುಂಬಿಕೊಂಡಾವೆ, ಕಪ್ಪಾದಂಥ ಮೋಡಗಳು. ಆಮೇಲೆ ಏನಾಗೈತಿ ಅಂತಂದ್ರ, ಬಾಣ ಬೀದಿಗೆ ಯಾರು ಬಂದಾರ ಅಂತಂದ್ರ, ಬಾಣ ಬೀದಿಗೆ ತಾರೆಗಳು ಬಂದಿವೆ. ಬಾಣ ಬೀದಿ ಆಕಾಶದ ರಸ್ತೆಗೆ ಏನು ಬಂದಿವೆ, ತಾರೆಗಳೇ ಬಂದಿವೆ. ಆಮೇಲೆ ಚಂದ್ರನು ಬಂದು ಕಣ್ಣು ತೆರೆದಿದೆ, ಚಂದ್ರ ಬಂದು ಬೆಳ್ಳನೆ ಬೆಳಕಿಗಳನ್ನು ಹಂಚಿಬಿಟ್ಟಿದ್ದಾನೆ. ಬಾಣ ಬೀದಿಗೆ ನಕ್ಷತ್ರಗಳು ಕೂಡ ಬಂದುಬಿಟ್ಟಿದ್ದಾವೆ. ಸೋನೆಯ ಶ್ರುತಿಗೆ ಗಾಳಿಯ ಹಾಡುವ, ಮಳೆ ಬೀಸುವಂತ ಒಂದು ಇದಕ್ಕೆ ತಾಳಕ್ಕೆ ಗಾಳಿನೂ ಕೂಡ ಹಾಡಕತ್ತಿದ್ದಂತೆ. ಅದ್ಭುತವಾದಂಥ ಸಾಲುಗಳು ಏನು ಅಂತಂದ್ರೆ, ಸುರಿಯುವ ಒಂದು ಸೋನೆ ತುಂತುರು ಮಳೆಗೆ ಗಾಳಿನೂ ಕೂಡ ಗಾಳಿನೂ ಕೂಡ ಏನು ಮಾಡಕತ್ತೈತಿ, ಹಾಡ್ತಾ ಇದೆ. ಮೊದಲಾದ ಪ್ರಾಕೃತಿಕ ಚೌಕಟ್ಟಿನೊಳಗೆ ದೊಡ್ಡ ಘಟನೆಗಳೊಂದಿಗೆ ಹೋಲಿಸಿ ವರ್ಣಿಸಲಾಗಿದೆ. ಸಣ್ಣ ವಿಷಯವನ್ನು ದೊಡ್ಡ ವಿಷಯಗಳೊಂದಿಗೆ ಹೋಲಿಸಿ ಅವುಗಳಿಂದ ಸಮೀಕರಿಸಿ ಕವಿ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಈ ಸಣ್ಣ ಸಂಗತಿ ವಾಸ್ತವವಾಗಿ ಸದಾಕಾಲ ಕಾಪಾಡುವ ಕರ್ಮವೆಂದರ ಸಂಕೇತವಾಗಿದೆ. ತಾಯಿ ಮಾಡುವಂಥ ಸೇವೆ ಸಣ್ಣದೇ ಆಗಿರ್ಬೋದು, ಆದರೆ ಕರುಣೆಯಿಂದ ಕಾಪಾಡುವಂಥದ್ದಿದೆ ಅಲ್ವಾ. ತಾಯಿ ಅನ್ನುವಂಥ ವಸ್ತು ಜಗತ್ತಿನಲ್ಲಿ ಸಿಗದೇ ಇರುವಂಥ ಅದ್ಭುತವಾದಂಥ ವಸ್ತು. ಈ ಅದ್ಭುತವಾದಂಥ ವಸ್ತುವನ್ನ ಹೇಳ್ತಾರೆ ಕರುಣೆಯೊಂದರ ಸಂಕೇತವಾಗಿದೆ. ತಾಯಿ ಮಾಡುವಂಥ ಈ ಒಂದು ಸೇವೆ ಕರುಣೆಯೊಂದರ ಸಂಕೇತವಾಗಿದೆ. ಹಗಲಿರುಳೆನ್ನದೆ ಸದಾ ತನ್ನ ಮಗುವಿನ ಆರೈಕೆಯಲ್ಲಿ ತನ್ನ ತಾಯ್ತನದ ಸಾರ್ಥಕ್ಯ ಪಡೆಯುವ ತಾಯಿಯ ಹೃದಯದ ತುಡಿತ ಮಿಡಿತಗಳ ಗಹನವಾದ ತತ್ವದ ಸಂಕೇತವಾಗಿದೆ. ಸದಾಕಾಲ ರಾತ್ರಿ ಹಗಲು ಎನ್ನದೆ ತಾಯಿ ಏನು ಮಾಡ್ತಾಳೆ ಅಂತಂದ್ರೆ, ತನ್ನ ಮಗುವಿನ ಆರೈಕೆಗಾಗಿ ಸದಾಕಾಲ ದುಡಿತಾಳೆ. ನೋವು ಅನ್ನದೇನೆ, ದುಃಖ ಅನ್ನದೇನೆ ಏನು ಮಾಡ್ತಾಳೆ ಅಂದರೆ ಸದಾಕಾಲ ತನ್ನ ಮಗುವಿಗಾಗಿ ಸ್ಪಂದಿಸುವಂಥವಳು ಯಾರು ಅಂತಂದ್ರೆ ತಾಯಿ. ಆಮೇಲೆ ಗಹನವಾದ ತತ್ವದ ಸಂಕೇತ. ಸಣ್ಣ ಕೆಲಸ ಏನಲ್ಲ ಇದು. ತಾಯಿ ಮಾಡುವಂಥ ಸೇವೆ, ತಾಯಿಯಿಂದ ನಾವು ಆ ಜನ್ಮವನ್ನು ಪಡ್ಕೊಂಡು ಅವ್ರ ಕಡೆಯಿಂದ ಸೇವೆ ಮಾಡಿಸ್ಕೊಂತೀವಲ್ಲ, ಇದು ಸಣ್ಣ ಕೆಲಸವೇನಲ್ಲ, ಇದು ದೊಡ್ಡದಾಗಿರುವಂಥನೇ ವಿಚಾರ. ಆಮೇಲೆ ತಾಯಿ ತನ್ನ ಮಗುವಿನ ಆರೈಕೆಯಲ್ಲಿ ತನ್ನ ಸಾರ್ಥಕ್ಯವನ್ನು ಕಂಡ್ಕೊಂತಾಳೆ. ತನ್ನ ಜೀವನದ ಸಾರ್ಥಕ್ಯವನ್ನು ಕಾಯ್ಕೊಳ್ಳೋದು ಎಲ್ಲಿ ಇದೆ ಅಂದ್ರೆ ತಾಯ್ತನದಲ್ಲಿ, ಮಗುವಿನ ಆರೈಕೆಯಲ್ಲಿ, ಲಾಲಿನ ಪಾಲನೆಯಲ್ಲಿ ಏನು ಮಾಡ್ತಾಳೆ ಅಂತಂದರೆ ತಾಯಿ ಸುಖವನ್ನು ಕಾಣ್ತಾಳೆ. ಹೆಣ್ಣಿನ ಜನ್ಮ ಸಾರ್ಥಕ್ಯವನ್ನು ಪಡೆಯುವುದು ಹಾಗೂ ಜೀವನ ಪರಿಪೂರ್ಣಗೊಳ್ಳುವುದು ಆಕೆಯ ತಾಯ್ತನದಲ್ಲಿ. ಹೆಣ್ಣಿನ ಜೀವನ ಸಾರ್ಥಕ್ಯವುದು ಯಾವಾಗ ಅಂತಂದ್ರೆ ತಾಯಿ ಆದಾಗ. ತಾಯಿ ಮಕ್ಕಳನ್ನು ಲಾಲನೆ ಪಾಲನೆ ಪೋಷಣೆ ಮಾಡುವುದರ ಮೂಲಕ ತನ್ನ ಜೀವನದ ಎಲ್ಲ ಸುಖವನ್ನು ಅಲ್ಲಿಯೇ ಕಾಣ್ತಾಳೆ ಅನ್ನುವಂಥದ್ದು ಅವಳ ಪರಿಪೂರ್ಣ ಜೀವನವಾಗುವುದು ಅಲ್ಲಿದ್ದ ಅಂತ. ಏನಪ್ಪ ಅಂದ್ರೆ, ಈ ಮಕ್ಕಳಿಂದಂಥ ಹೆಣ್ಣಿಗೆ ಏನಂತಾರ, ದೊಡ್ಡ ಅಂತ ಹೇಳ್ತಾರೆ. ಅವ್ರದ್ದು ಜೀವನ ಎದಕ್ಕೂ ಬೇಡ ಅಂತ. ಹಾಗಾದರೆ ನಮ್ಮ ಜೀವನಕ್ಕೆ ಏನು ಬೇಕು ಅಂತ, ಯಾವ್ದಾರ ಒಂದು ಮಗು ಬೇಕು ಅನ್ನುವಂಥ ವಿಚಾರ. ಯಾಕಂದ್ರೆ ಆ ಮಗುವಿನ ಒಂದು ಆರೈಕೆಯಲ್ಲಿ, ರಕ್ಷಣೆಯಲ್ಲಿ ತಾಯಿ ತನ್ನೆಲ್ಲ ಸುಖವನ್ನು ಕಾಣ್ತಾಳೆ, ತಾಯ್ತನವನ್ನು ಕಾಣ್ತಾಳೆ, ಜೊತೆಗೆ ತನ್ನ ಜೀವನವೂ ಕೂಡ ಸಾರ್ಥಕಗೊಳಿಸುವುದು ಅನ್ನುವಂಥ ವಿಚಾರನ ಹೇಳ್ತಾರೆ. ಆ ಮಗುವಿನ ಆರೈಕೆ, ಪೋಷಣೆ, ಲಾಲನೆ, ಪಾಲನೆಗಳಲ್ಲೇ ತನ್ನೆಲ್ಲ ಸಂತೋಷಗಳನ್ನು ಕಾಣುತ್ತಾಳೆ. ಹಾಗೂ ತನ್ನ ನೋವು, ಸಂಕಟಗಳನ್ನು ಕೂಡ ಮರಿತಾಳೆ. ನೋಡ್ರಿ, ಒಂದು ಮಗು ಮದುವೆ ಆಗಿ ಹೊಸದರಲ್ಲಿ ತಂದೆ ತಾಯಿಗಳನ್ನ ಭಾಳ ನೆನೆಸುವಂಥ ಹುಡುಗಿ ಏನು ಮಾಡ್ತಾಳೆ, ಒಂದು ಮಗು ಆಗ್ಬಿಡ್ತು ಅಂತಂದರೆ ಅಪ್ಪನೂ ಮರಿತಾಳೆ, ಅಮ್ಮನೂ ಮರಿತಾಳೆ. ಯಾಕಂತಂದ್ರೆ ತನ್ನ ಏನಪ್ಪ ಅಂದ್ರೆ ಸಮಯವನ್ನು, ತನ್ನ ಎಲ್ಲ ಅವಧಾನವನ್ನು ಯಾವ ಕಡೆ ಕೊಡ್ತಿರ್ತಾಳೆ, ಆ ಮಗುವಿನ
ಆರೈಕೆಯಲ್ಲಿ ಲಾಲನೆ ಪಾಲನೆಯಲ್ಲಿ ಕೊಡುವುದರಿಂದ ತಂದೆ ತಾಯಿಗಳ ಮೇಲಿನ ಮೋಹ ಕಡಿಮೆ ಆಗ್ತಾ ಬರ್ತೈತಿ. ಯಾಕಂದ್ರೆ ಅದರದ್ದು ಒಂದು ಕಡೆ ಜಾಸ್ತಿ ಒಲವು ತೋರಿಸೋದ್ರಿಂದ ತಂದೆ ತಾಯಿಗಳ ಮೇಲಿನ ಮೋಹ ಪ್ರೀತಿ ಏನಾಗ್ತೈತಿ ಕಡಿಮೆ ಆಗ್ತಾ ಬರ್ತೈತಿ. ಹಾಗಾದರೆ ತಾಯಿ ಆದವಳು ಒಬ್ಬಳು ಮಗು ಆದವು ಏನಪ್ಪ ತಾನು ತಾಯಿಯಾದಾಗ ತನ್ನ ತಾಯ್ತನದ ಸಾರ್ಥಕ್ಯವನ್ನು ಪಡೆಯುವುದು ಹೇಗೆ ಅನ್ನೋದನ್ನು ಕವಿ ಅದ್ಭುತವಾಗಿ ಸುಂದರವಾಗಿ ಹೇಳ್ತಾರೆ. ಹಗಲಿರುಳೆನ್ನದೆ ತನ್ನ ಮಗುವಿನ ಸಂರಕ್ಷಣೆಯನ್ನು ಮಾಡುವ ತಾಯಿ ಹೃದಯದ ಮಿಡಿತವನ್ನು ಪ್ರಕೃತಿಯ ಸನ್ನಿವೇಶಗಳಿಗೆ ಹೋಲಿಸಿರುವುದು ಸಹೃದಯರ ಮನದಲ್ಲಿ ಸದಾ ನಿಲ್ಲುತ್ತದೆ. ತಾಯಿಯಾದವಳು ತನ್ನ ಸೇವೆಯನ್ನು ಹೇಗೆ ಮಾಡ್ತಾಳೆ ಎನ್ನುವಂಥ ವಿಚಾರವನ್ನು ಕವಿ ಸುಂದರವಾಗಿ ಅದ್ಭುತವಾಗಿ ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ.